ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧುರೈ ಸ್ಪೆಷಲ್ ಜಿಲ್ ಜಿಲ್ ಜಿಗರ್ ತಂಡ ಅಂತ ಮಾಡ್ತಾಯಿದ್ದೀನಿ. ಇದು ಸಮ್ಮರ್ ಡ್ರಿಂಕ್, ಬಾಡಿನ ಕೂಲ್ ಮಾಡುತ್ತೆ ತುಂಬ ಅಂತ ಹೇಳಿಬಿಟ್ಟು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಇವತ್ತು ನಾನು. ಇದಕ್ಕೆ 1 ಲೀಟ್ರ್ ಹಾಲು ತೊಗೊಂಡು ಕಾಯಕ್ಕಿಟ್ಟಿದ್ದೀನಿ. ಅದೊಂದು ಅರ್ಧ ಆಗೋ ತನಕ ಚೆನ್ನಾಗಿ ಕಾಯಿಸ್ಕೋಬೇಕು. ಇವಾಗ ಸಿಮ್ಮಲ್ಲಿ ಇಟ್ಬಿಟ್ಟೆ ಕಾಯಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಕ್ಯಾರಮಲೈಸ್ ಮಾಡಿ ಹಾಕಬೇಕು. ಅದಕ್ಕೊಂದು 5-6 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ವಿದೌಟ್ ವಾಟರ್. ಅದನ್ನು ಸಣ್ಣ ಊರಿನಲ್ಲೇ ಇಟ್ಕೊಂಡು ಕರಗಿಸ್ಕೋಬೇಕು. ಅದನ್ನು ಕರಗಿದ್ಮೇಲೆ ಸಕ್ಕರೆ ಕರಗಿದ್ಮೇಲೆ ಈ ಥರ ಆಗುತ್ತಿದ್ದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ ತಂದಿಟ್ಕೋಬೇಕು ಅದನ್ನು. ಇದು ಕಟೀರಾ ಗೋಂದು, ಇದೂ ಕೂಡ ನಾನು ನೆನೆಯಾಕೆ ಇಟ್ಕೊಂಡಿದ್ದೀನಿ. ನೋಡಿ, ಹಾಲು ಕಾಯ್ತಾ ಇದೆ. ಅದರಲ್ಲಿ ಬರೋ ಕೆನೆನ ಸೈಡಿಗೆ ನುಕ್ಕೊಂಡು ಅರ್ಧ ಆಗೋ ತನಕ ಸಣ್ಣ ಉರಿನಲ್ಲೇ ಅದನ್ನು ಕಾಯಿಸ್ಕೋಬೇಕು. ಕಟೀರಾ ಗೋಂದು ಕೂಡ ತುಂಬ ತಂಪು, ಈ ಸಮ್ಮರ್ ಟೈಮಲ್ಲಿ ಉಪಯೋಗಿಸಿದ್ರೆ ಭಾರಿ ಒಳ್ಳೆಯದು ಕೂಡ. ನೋಡಿ, ನೀರು ಹಾಕ್ಕೊಂಡ್ಮೇಲೆ ಇಷ್ಟು ತೆಳ್ಳಗಾಗಿದೆ ಅದು ಹಾಲು. ನೋಡಿ, ಈಗ ಆಲ್ರೆಡಿ ಕುದ್ದು ಅರ್ಧಕ್ಕೆ ಬಂದು ನಿಂತ್ಕೊಂತು. ಇವಾಗ ಇದಕ್ಕೆ ಒಂದಿಷ್ಟು ಬಾದಾಮ್ ಪೌಡರು ಮತ್ತು ಒಂಚೂರು ಮಿಲ್ಕ್ ಮೇಡು ಸೇರಿಸೋಣ. 2 ಸ್ಪೂನ್ ಬಾದಾಮ್ ಪೌಡ್ರ್ ಹಾಕ್ತೀನಿ. ಒಂದೆರಡು ಸ್ಪೂನು ಮಿಲ್ಕ್ ಮೇಡು ಕೂಡ ಹಾಕ್ತೀನಿ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ಕೊಳ್ಳೋಣ. ಈಗ ಇದಕ್ಕೆ ನಾನು ನನ್ನಾರಿ ಜ್ಯೂಸ್ ಅಂದರೆ ಸೊಗದೆ ಬೇರಿನ ಜ್ಯೂಸ್, ಅದು ತಮಿಳ್ನಾಡು ಸೈಡಲ್ಲೆಲ್ಲ ನನ್ನಾರಿ ಜ್ಯೂಸ್ ಅಂತ ಕರೀತಾರೆ. ನಮ್ಮ ಕಡೆ ಸೊಗದೆ ಬೇರಿನ ಜ್ಯೂಸು ಅಂತ. ಅದು ಕೂಡ ತುಂಬ ಒಳ್ಳೆಯದು. ಅದು ಡಿಟಾಕ್ಸ್ ಮಾಡುತ್ತೆ ಬಾಡಿನ, ಬ್ಲಡ್ ಪ್ಯೂರಿಫೈವರು, ಪ್ಲಸ್ ಬಾಡಿನ ತುಂಬ ಕೂಲಾಗಿಡುತ್ತೆ ಸಮ್ಮರ್ ಟೈಮಲ್ಲಿ ಅದ್ರ ಜ್ಯೂಸ್ ಕುಡಿದ್ರೆ. ಕಟೀರಾ ಗೋಂದು ಕೂಡ ಅಷ್ಟೇ, ಅದು ಕೂಡ ತುಂಬ ತಂಪು ಮಾಡುತ್ತೆ ಬಾಡಿನ ಅಂಥೇಳಿ ಕಟೀರಾ ಗೋಂದು ಕೂಡ ಹಾಕ್ಕೊಳ್ಳೋದು ಇದಕ್ಕೆ. ಇವಾಗ ಇದಕ್ಕೆ ನಾವು ಕ್ಯಾರಮಲೈಸ್ ಶುಗರ್ನ ಹಾಕ್ಕೊಂಬಿಡೋಣ. ಇದು ಸ್ವಲ್ಪ ಕಹಿ ಬರುತ್ತೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಇದನ್ನು ಹಾಕ್ಕೊಳ್ಳೋದು ಕೆಂಪು ಕಲ್ಲು ಸಕ್ಕರೆ ಬರುತ್ತಲ್ಲ, ಅದನ್ನು ಹಾಕ್ಕೋಬೋದು. ಅದನ್ನೇ ಹಾಕ್ಕೊಳ್ಳಿ ಬೇಕಿದ್ರೆ. ಇಲ್ಲ ಅಂತಂದರೆ ಮಾಮೂಲಿ ಶುಗರ್ನೇ ಹಾಕ್ಕೊಳ್ಳಿ. ಈ ಥರನೇ ಮಾಡ್ಕೊಂಡು ಹಾಕ್ಕೋಬೇಕು ಅಂತೇನಿಲ್ಲ. ಕೆಂಪು ಕಲ್ಲು ಸಕ್ಕರೆ ಹಾಕ್ಕೊಂಡ್ರು ಕೂಡ ಇದೇ ಕಲರ್ ಬರುತ್ತೆ ಅದು ಕೂಡ. ಆಯ್ತು, ಈಗ ನಾನು ಅದನ್ನು ತಣ್ಣಗಾಕಿ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ತಣ್ಣಗಾಗಿ ತೊಗೊಂಡು ಬಂದಿದ್ದೀನಿ. ಈಗ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ನನ್ನಾರಿ ಜ್ಯೂಸ್ ಅಂದರೆ ಇದೇನೆ. ಇದು ಸೊಗದೆ ಬೇರಿನ ಜ್ಯೂಸು. ಮತ್ತು ಅರುಣ್ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಹಾಲೀಗ ತಣ್ಣಗಾಗಿದೆ. ಇದು ಫ್ರಿಜ್ಜಲ್ಲಿ ಇಟ್ಕೊಂಡು 1-2 ಅವರ್ಸು ತೊಗೊಂಡು ಬಂದಿದ್ದೀನಿ. ನೋಡಿ, ಇದು ಕಟೀರಾ ಗೋಂದು. ನೋಡಿ, ಫುಲ್ಲು ನೆಂದ ಮೇಲೆ ಯಾವ ಥರ ಆಗಿದೆ ಅದು. ಈಗ ಒಂದು ಗ್ಲಾಸ್ಗೆ ಫಸ್ಟು ಕಟೀರಾ ಗೋಂದು ಹಾಕ್ಕೊಳ್ಳೋಣ. ತುಂಬ ಹೆಲ್ತ್ಗೆ ಒಳ್ಳೆಯದು ಕಟೀರಾ ಗೋಂದು. ನೋಡಿ, ಈಗ ನನ್ನಾರಿ ಜ್ಯೂಸು ಅದೊಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನನ್ನಾರಿ ಜ್ಯೂಸ್ ಅಂತಂದರೆ ಸೊಗದೆ ಬೇರಿನ ಶರ್ಬತ್, ಅದು. ಹಾಲು ಹಾಕ್ಕೊಳ್ಳೋಣ ಈಗ. ನೆಕ್ಸ್ಟ್ ಇದ್ರ ಮೇಲೆ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡು ಇದನ್ನು ಕುಡಿಯೋದು. ಇದು ಹೆಲ್ತ್ ವೈಸ್ ಭಾಳ ಒಳ್ಳೆಯದು. ಸಮ್ಮರಲ್ಲಿ ಇದನ್ನು ಮಾಡ್ಕೊಂಡು ಕುಡಿದ್ರೆ, ಸೊಗದೆ ಬೇರಿನ ಶರ್ಬತ್ ಇದೆ, ಕಟೀರಾ ಗೋಂದಿದೆ, ಅವೆರಡೂ ಕೂಡ ಬಾಡಿಗೆ ತುಂಬ ಒಳ್ಳೆಯದು. ಹಾಲು ಇದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ನಿಮ್ಗೆ ಕ್ಯಾರಮಲೈಸ್ ಶುಗರ್ ಬೇಡ ಅಂತಂದರೆ ಮಾಮೂಲಿ ಶುಗರೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ಇಷ್ಟ ಆದರೆ ಟ್ರೈ ಮಾಡಿ. ನೀವು ಕೂಡ ಟ್ರೈ ಮಾಡಿ ನನಗೊಂದು ಲೈಕ್ ಕೊಡಿ ಇಷ್ಟ ಆದರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.
ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ ಪ್ಲೀಸ್. ಸೂಪರಾಗಿದೆ ಇದು. ನಾನೀಗ ಒಂದು ಸ್ಪೂನ್ ಕುಡಿದು ನೋಡಿದೆ, ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಓಕೆನಾ? ಹೆಲ್ತ್ ವೈಸ್ ತುಂಬ ಒಳ್ಳೆಯದು, ಓಕೆನಾ? ಥ್ಯಾಂಕ್ ಯು.